ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠ ತಿಂತಾಣಿ ಬ್ರಿಡ್ಜ್ ಮಠದಲ್ಲಿ ಜನವರಿ 12ರಿಂದ 14ರವರೆಗೆ ಹಾಲುಮತ ಸಾಹಿತ್ಯ ಸಮ್ಮೇಳನ ಮತ್ತು ಪೂಜಾರಿಗಳಿಗೆ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮಠದ ಶ್ರೀ ಸಿದ್ದರಾಮಾನಂದ ಸ್ವಾಮೀಜಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅದೇ ರೀತಿಯಾಗಿ ಫೆಬ್ರವರಿ 15ರಂದು ಮಹಾಶಿವರಾತ್ರಿ ಪ್ರಯುಕ್ತ ಉಚಿತ ಸಾಮೂಹಿಕ ವಿವಾಹ ಮತ್ತು ಸಹಸ್ರ ಶಿವಲಿಂಗ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಾಡಿನಲ್ಲಿ ಮೈಲಾರಲಿಂಗೇಶ್ವರ, ಬೀರದೇವರು ಮತ್ತು ರೇವಣಸಿದ್ದೇಶ್ವರರ ಶಿವಸಿದ್ಧ ಪರಂಪರೆ ಧಾರ್ಮಿಕ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದೆ. ಈ ಪರಂಪರೆಯ ಬಗ್ಗೆ 3 ದಿನಗಳ ಕಾಲ ಹಲವಾರು ವಿದ್ವಾಂಸರು, ಸಂಶೋಧಕರು, ಸಿದ್ಧ ಪರಂಪರೆ, ಬಹುಜನರ ಸಂಸ್ಕೃತಿಗಳ ಅಸ್ತಿತ್ವ, ಹಾಲುಮತ ಒಂದು ಪಂಥ ಹೀಗೆ ಹಲವು ವಿಷಯಗಳನ್ನು ಮಂಡಿಸಲಿದ್ದಾರೆ. ಅಲ್ಲದೆ ಮೈಲಾರಲಿಂಗೇಶ್ವರ, ಬೀರದೇವರು ಮತ್ತು ರೇವಣಸಿದ್ದೇಶ್ವರರ ಪರಂಪರೆಯ ಪೂಜಾರಿಗಳು ಧಾರ್ಮಿಕ ವಿಧಿವಿಧಾನಗಳಿಂದ ವಂಚಿತರಾದ ಕಾರಣ ಅವರಿಗೆ 3 ದಿನಗಳ ಕಾಲ ಶಿಬಿರವನ್ನು ಏರ್ಪಡಿಸಲಾಗಿದೆ. ನಾಡಿನಾದ್ಯಂತ ಇರುವ ಶಿವಸಿದ್ಧ ಪರಂಪರೆಯ ಪೂಜಾರಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಎಂದರು. ಹಲವಾರು ಪೂಜಾರಿಗಳು, ಹೆಸರಾಂತ ಚಿಂತಕರು, ಸಾಹಿತಿ, ಸಂಶೋಧಕರು ಆಹ್ವಾನಿಸುತ್ತಿದ್ದು, ಪೂಜಾರಿಗಳಿಗೆ ಮತ್ತು ಸಾಹಿತ್ಯಾಸಕ್ತರಿಗೆ 3 ದಿನಗಳ ಕಾಲ ಮಠದಲ್ಲಿ ತಂಗಲು ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಅಲ್ಲದೆ ಶ್ರೀಮಠದಲ್ಲಿ ಫೆಬ್ರವರಿ 15 ಶಿವರಾತ್ರಿಯಂದು ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಲಾಗಿದೆ. ಯಾವುದೇ ಜಾತಿ ಜನಾಂಗದ ಮಧುಮಕ್ಕಳು ಉಚಿತವಾಗಿ ವಿವಾಹ ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದು ರಾತ್ರಿ 1108 ಶಿವಲಿಂಗಗಳನ್ನು 1108 ದಂಪತಿಗಳಿಂದ ಪೂಜಿಸುವ ಕಾರ್ಯಕ್ರಮವನ್ನು ಮತ್ತು ರಾತ್ರಿ ಪರ್ಯಂತ ಹೆಸರಾಂತ ಕಲಾ ತಂಡಗಳಿಂದ ಭಕ್ತಿ ಸಂಗೀತ, ನೃತ್ಯ, ನಾಟಕಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಲು ಕೋರಿದರು. ಇವತ್ತು 20ನೇ ವರ್ಷ, ಜನವರಿ 12, 13, 14ನೇ ತಾರೀಕು ಕಾರ್ಯಕ್ರಮ 20ನೇ ವರ್ಷ. 20ನೇ ವರ್ಷದ ಕಾರ್ಯಕ್ರಮವನ್ನ ರಾಜಕೀಯೇತರವಾಗಿ ಒಂದು ವಿಚಾರಗಳ ಮೇಲೆ ಸಮಾವೇಶಗಳನ್ನ ಮಾಡಬೇಕು ಅಂತಂದ್ಬಿಟ್ಟು ಆಲೋಚನೆ ಮಾಡಿ ಈ ವರ್ಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ಹಾಲುಮತ ಸಾಹಿತ್ಯ ಸಮ್ಮೇಳನ ನಿಮ್ಮೆಲ್ಲರಿಗೆ ತಿಳಿಸಿದ್ದೀವಿ. ಈಗ ಪತ್ರ ವರದಿ ಕೊಟ್ಟಿರೋರಿಗೆ ಹಾಲುಮತ ಸಾಹಿತ್ಯ ಸಮ್ಮೇಳನ ಮತ್ತು ಪೂಜಾರಿಗಳಿಗೆ ತರಬೇತಿ ಶಿಬಿರ, ಇವು ಈ ನಾಡಿನಲ್ಲಿ ಬಹಳ ಅವಶ್ಯಕತೆ ಇದೆ ಚರ್ಚೆ ಆಗೋದು. ಕಾರಣ, ನಮ್ಮ ದೇಶ ಬಹುಸಂಸ್ಕೃತಿಯ ನಾಡು. ಬಹುಸಂಸ್ಕೃತಿಯ ನಾಡಿನಲ್ಲಿ ಹಲವಾರು ಸಂಸ್ಕೃತಿಗಳ ಬಗ್ಗೆ ಇದುವರೆಗೆ ಅಲಕ್ಷ್ಯ ಪಟ್ಟಿರ್ತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ. ಈ ನಾಡಿನ ಹಿರಿಮನೆ, ಈ ಭಾರತದ ಮೂಲ ಸಂಸ್ಕೃತಿಗಳು, ಅದರಲ್ಲಿ ಕುರುಬರ ಸಂಪ್ರದಾಯ, ಹಾಲುಮತ ಸಂಸ್ಕೃತಿ ಅಂತಂದ್ರೆ ಸಂಶೋಧಕರ ಪ್ರಕಾರ ಹಲವಾರು ಸಮುದಾಯಗಳಿಗೆ ತಾಯಿ ಬೇರು ಅನ್ನುವಂಥದ್ದು. ಅದು ಹೆಂಗೆ ತಾಯಿ ಬೇರು, ಅದರ ಏನು ಸಂದೇಶವನ್ನ ಕೊಡುತ್ತೆ? ಈ ಸಾಂಬಾ ಜೋಶಿ ಅವರು ಹೇಳ್ತಾರೆ, ಈ ಭಾರತದ ನಿಮಗೆ ಗಮನಕ್ಕೆ ತರೋದಕ್ಕೆ ಬಯಸಿದೆ ಏನು ಇದ್ರ ಇಂಪಾರ್ಟೆನ್ಸ್ ಬಗ್ಗೆ, ಹಾಲುಮತ ಅನ್ನುವಂಥ ಶಬ್ದದ ಬಗ್ಗೆ, ಇಂಪಾರ್ಟೆನ್ಸ್ ಬಗ್ಗೆ ಶಂಬಾ ಜೋಶಿ ಅವರು ಬಹುತೇಕ ದಕ್ಷಿಣ ಭಾರತದ ಬಹಳ ದೊಡ್ಡ ಸಂಶೋಧಕರು. ಅವರು ಭಾರತದ ಇತಿಹಾಸವನ್ನ ಬರೆಯೋದಕ್ಕೆ ಪ್ರಯತ್ನವನ್ನ ಮಾಡಿ ನಾಡಿನಾದ್ಯಂತ ಸಂಚಾರ ಮಾಡಿದಾಗ ಭಾರತದ ದರ್ಶನ ಅಂತ ಬಿಟ್ಟು ತಾವು ಪುಸ್ತಕ ಇಡಬೇಕು ಅಂತ ಇದ್ದಿದ್ದನ್ನ ಹಾಲುಮತ ದರ್ಶನ ಅನ್ನುವಂತ ಪುಸ್ತಕ ನಾಮಕರಣವನ್ನ ಮಾಡಿದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಕಾರಣ, ಈ ನಾಡಿನಲ್ಲಿ ಎಲ್ಲರೂ ಸಹಿತ ಜಲಮೂಲ ಸಂಸ್ಕೃತಿಯನ್ನ ನಾವು ನೋಡ್ತೀವಿ. ಜಲಮೂಲ ಸಂಸ್ಕೃತಿಯೇ ಈ ನಾಡಿನ ಮೂಲ ಸಂಸ್ಕೃತಿ. ಅದಕ್ಕೆ ಹಾಲುಮತ ಸಂಸ್ಕೃತಿ ಇರ್ತದೆ, ಅದು ಜಾತಿ ಅಲ್ಲ ಅನ್ನುವಂಥದ್ದನ್ನ ಶಂಬಾ ಜೋಶಿ ಅವರು ಸಂಶೋಧನಾತ್ಮಕವಾಗಿ ನಮ್ಮ ಮುಂದೆ ಹೇಳ್ತಾರೆ. ಇದು ಹೇಗೆ ಅನ್ನುವಂಥದ್ದನ್ನ ನಾನು ನಾಡಿನ ಜನತೆಗೆ ಮತ್ತೆ ಈ ಸಮುದಾಯಕ್ಕೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕೆ ಹಾಲುಮತ ಸಾಹಿತ್ಯ ಸಮ್ಮೇಳನ ಅಂತ ಕಾರ್ಯಕ್ರಮವನ್ನ, ರಾಜಕೀಯೇತರ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಪೂಜಾರಿಗಳಿಗೆ ತರಬೇತಿ ಶಿಬಿರ. ನಮ್ಮಲ್ಲಿ ಧರ್ಮಾಂತರಗಳು, ಮತಾಂತರಗಳಿಗೆ ಕಾರಣನೇ ಈ ಆಯಾ ಸಮುದಾಯದ ಧಾರ್ಮಿಕ ಮುಖಂಡರು ಸರಿಯಾದಂತಹ ಧಾರ್ಮಿಕ ಶಿಕ್ಷಣವನ್ನ ಪಡೆಯಲಾಗದೇ ಇರ್ತಕ್ಕಂಥದ್ದು.
ತಾವು ಹಳ್ಳಿಯಲ್ಲಿರುವಂತಹ ಬೀರಪ್ಪನ, ಮೈಲಾರಲಿಂಗನ, ರೇವಣ ಸಿದ್ದೇಶ್ವರನ, ಹಲವಾರು ಸಿದ್ದೇಶ್ವರನ ದೇವಸ್ಥಾನಗಳಿಗೆ ಕುರುಬರು ಪೂಜಾರಿಗಳಿದ್ದಾರೆ. ಅವರಿಗೆ ನಾಡಿನ ಇತಿಹಾಸ ಗೊತ್ತಾಗಬೇಕು, ತಮ್ಮ ಇತಿಹಾಸ ಬಗ್ಗೆ ಗೊತ್ತಾಗಬೇಕು. ಅವರಿಗೆ ಗೊತ್ತಾದ್ರೆ ಜನಗಳಿಗೆ ಅದನ್ನ ತಿಳಿಸ್ತಾರೆ. ಇದರಿಂದ ಮತಾಂತರಗಳು ಕಡಿಮೆ ಆಗ್ತವೆ, ಗೊಂದಲಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಪೂಜಾರಿಗಳಿಗೆ ದೇಶಾದ್ಯಂತ ರಾಜ್ಯಾದ್ಯಂತ ಇರುವಂತಹ ಹಲವಾರು ಪೂಜಾರಿಗೆ ಈಗಾಗಲೇ ನೋಂದಾಯಿಸಿದ್ದಾರೆ. 150 ಮಂದಿ ಪೂಜಾರಿಗಳು 15ರಲ್ಲಿ ನೋಂದಾಯಿಸಿದ್ದಾರೆ. ನಾವು ಇಲ್ಲಿ ತರಬೇತಿಯನ್ನ ಪಡಿತೀವಿ ಅನ್ನುವಂಥದ್ದು ಎಲ್ಲ ಮಠಗಳ ಧರ್ಮ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ ನಮ್ಮ ಮಠದಲ್ಲಿ ಏನು ಜಾತ್ರೆ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ವಿ, ಹಾಲುಮತ ಸಂಸ್ಕೃತಿ ವೈಭವ ಅಂತ, ಅದೇ ಜಾತ್ರೆಯನ್ನ ಶಿವರಾತ್ರಿ ಫೆಬ್ರವರಿ 15ಕ್ಕೆ ಸಾಮೂಹಿಕ ವಿವಾಹವನ್ನ ಉಚಿತವಾಗಿ ಮಾಡುವಂತಹ ನಿರ್ಧಾರವನ್ನು ಮಾಡಿದ್ವಿ. ಯಾರೆಲ್ಲ ಬಡವರಿದ್ದಾರೆ ಅಂತವರು ಬಂದು ಮದುವೆ ಮಾಡ್ಕೊಳ್ಳೋದಕ್ಕೆ ನಿಮ್ಮೆಲ್ಲರ ಪ್ರಚಾರದ ಅವಶ್ಯಕತೆ ಬಹಳ ಇದೆ. ಉಚಿತವಾಗಿ ಸರ್ವಧರ್ಮ ಸಾಮೂಹಿಕ ವಿವಾಹ, ಜೊತೆಗೆ ಈ ಭಾಗದಲ್ಲಿ ಈ ಶೈವ ಪರಂಪರೆಯನ್ನ ಉಳಿಸುವಂತ ಹಿನ್ನೆಲೆಯಲ್ಲಿ 1108 ದಂಪತಿಗಳಿಂದ 1108 ಶಿವಲಿಂಗಗಳನ್ನ ಪೂಜೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ. ಹೀಗಾಗಿ ಆ ಒಂದು ವಿಷಯವನ್ನು ಸಹ ನಾಡಿನ ಜನತೆಗೆ ತಾವು ತಿಳಿಸಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಕೇಳಿ, ನೀವು ಸಹ ಜನವರಿ 12, 13, 14 ಮತ್ತು ಫೆಬ್ರವರಿ 15ರಂದು ಶ್ರೀಮಠಕ್ಕೆ ಬಂದು ಪಾಲ್ಗೊಳ್ಳಬೇಕು ಅಂತ ಆಹ್ವಾನವನ್ನು ಕೊಟ್ಟು, ಸಭೆಯಲ್ಲಿ ಪಾಲ್ಗೊಳ್ಳುವಂತಹ ಲಕ್ಷ್ಮೀ ಪೂಜಾರಿ ಅವರು, ಗುಂಡಪ್ಪ ಸರ್ದಾರ್ ಅವರು ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಜಾಲಿಗಂಜಿ ಅವರು, ಮಹಾದೇವಪ್ಪ ಮುಚ್ಚಾಪುರ ಅವರು, ಪೂರ್ವ ಸಂಘದ ಕಾರ್ಯದರ್ಶಿಗಳಾದ ಹನುಮಂತಪ್ಪನವರು, ತಾಲೂಕಾ ಗುರುಪೀಠ ಸಮಿತಿಯ ಅಧ್ಯಕ್ಷರು, ಸುಮಾರು 200 ಮಂದಿ ನಾವು ಇಲ್ಲೇ 3 ದಿವಸ ಇದ್ದು ಮಠದಲ್ಲಿ ಸಾಹಿತ್ಯ ಸಮಾವೇಶದಲ್ಲಿ ಪಾಲ್ಗೊಳ್ತೀವಿ ಅಂತ ಬಿಟ್ಟು ಈಗ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ಸಮ್ಮೇಳನ ಜೊತೆಗೆ ಕುರುಬ ಹಾಲುಮತ ಪೂಜಾರಿಗಳಿಗೆ ಏನು ತರಬೇತಿ ಶಿಬಿರವನ್ನ ಈ ವರ್ಷ ಹಮ್ಮಿಕೊಂಡಿದ್ದೀವಿ. ರಾಯಚೂರು ಜಿಲ್ಲೆ ನಮ್ಮ ಮಠ ಇರುವಂತಹ ಜಿಲ್ಲೆ, ಉತ್ತರ ಕರ್ನಾಟಕವನ್ನ, ಇಡೀ ಹೈದರಾಬಾದ್ ಕರ್ನಾಟಕವನ್ನ ಗುರುತಿಸುವಂತಹ, ಪ್ರತಿನಿಧಿಸುವಂತಹ ಮಠ. ನಿಮ್ಮ ಪಾತ್ರನು ಬಹಳ ದೊಡ್ಡದೈತೆ. ಈ ಹಿನ್ನೆಲೆಯಲ್ಲಿ ಒಂದು ದಿವಸ ಹಾಲುಮತ ಪಂಥವೇ ಅನ್ನುವಂತ ವಿಷಯವಾಗಿ ಏನು ನಮ್ಮ ಕಾಂಚ ಇಳಯ್ಯ ಶೆಫರ್ಡ್ ಅಂತ ಬಹಳ ದೊಡ್ಡ ಇತಿಹಾಸಕಾರ ಹೈದರಾಬಾದ್ನವರು, ಅವ್ರ ಮುಖಾಂತರ ಉದ್ಘಾಟನೆ ಮಾಡಿಸ್ತಾ ಇದ್ದೀವಿ. 2ನೇ ದಿವಸ CS ದ್ವಾರಕಾನಾಥ್ ಅವ್ರ ಕಡೆಯಿಂದ. ಈ ಸಂದರ್ಭದಲ್ಲಿ ಗುಂಡಪ್ಪ ಸಾಹುಕಾರ, ಹನುಮಂತು, ಶೇಖರ್ ವಾರದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.